ಈ ಅಕ್ಯುಲೈಫಿಂದ ನಾವು ಬಹಳಷ್ಟು ಬಿಸ್ನೆಸ್ನ ಜನ್ರೇಟ್ ಮಾಡಬಹುದು. ಎಸ್ಪೆಷಲಿ ರಿಟೇಲ್ ಸೇಲ್ಸ್ ನಮಗೆ ತುಂಬ ಚೆನ್ನಾಗಿ ಆಗುತ್ತೆ. ಇದು ತೊಗೋರಿ, ಇದು ಪೈಲ್ಸ್ ಕಡಿಮೆ ಮಾಡ್ತೈತಿ, ಇದು ಬ್ಲಡ್ ಪ್ಯೂರಿಫೈ ಮಾಡ್ತೈತಿ, ಇದು ನಿಮಗೆ ಒಬೆಸಿಟಿ ಕಡಿಮೆ ಮಾಡ್ತೈತಿ, ಇದು ನೀ ಪೇನ್ ಮಾಡ್ತೈತಿ ಅಂತ ಹೇಳೋದಕ್ಕಿಂತ, ಹೌದ್ರಿ, ಹೇಳೋದಕ್ಕಿಂತ ನಾವು ಅವರಿಗೆ ಪ್ರಾಕ್ಟಿಕಲಿ ತೋರಿಸಿದಾಗ ಚೇಂಜಸ್ ಇನ್ಸ್ಟಂಟ್. ಯಾಕಂದ್ರೆ ಈಗ ಜೀವನ ಇನ್ಸ್ಟಂಟ್ ಆಗಿಬಿಟ್ಟದ, 2 ಮಿನಿಟ್ ಮ್ಯಾಗಿ ಆ ಥರ ಆಗಿಬಿಟ್ಟದ ರೀ. ಹಂಗಾಗಿ ಏನಾಯ್ತು ನೋಡ್ರಿ, ನಮ್ಮ ಆಯುಷ್ಯ ಕೂಡ 2 ಮಿನಿಟ್ ಮ್ಯಾಗಿ ಆಗಿಬಿಟ್ಟದ, ಹೌದೇನಿಲ್ಲ ರೀ. ಸೊ ಅದ್ರ ಸಲುವಾಗಿ ಅಕ್ಯುಲೈಫಿಂದ ನಾವು ಎಷ್ಟು ಎಫೆಕ್ಟಿವ್ ಆಗಿ ನಾವು ಬಿಸ್ನೆಸ್ನ ಜನ್ರೇಟ್ ಮಾಡ್ಬೋದು. ಆಮೇಲೆ ನಾವು ಡೈಲಿ ಅದಕ್ಕೆ ಯೂಸ್ ಮಾಡಬೇಕು, ಅದು ಭಾಳ ಮುಖ್ಯ. ಹೇಳ್ತಾರಿಲ್ಲ ರೀ 100% ಬಿ ಎ ಪ್ರಾಡಕ್ಟ್ ಯೂಸರ್ ಅಂಥೇಳಿ. ಓಕೆ ರೀ. ಸೊ ಹಾಗಾಗಿ ನಾವು 100% ಪ್ರಾಡಕ್ಟ್ ಯೂಸರ್ ಆಗೋಣ. ನಾವು ಇನ್ವೆಸ್ಟ್ಮೆಂಟ್ ಏನೂ ಇದಿಲ್ಲ ರೀ, ನಮ್ಮ ಫ್ಯಾಮಿಲಿ ಸಲುವಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೌದು ರೀ. ಏನೇನೂ ಆಗೋದಿಲ್ಲ. ಇಲ್ಲ ಅಂದರೆ ಏನಾಯ್ತು ನೋಡಿರಿ, ಸಡನ್ ಮೇಡಮ್ ಎಷ್ಟಾಯ್ತು ರೀ ಆಪ್ರೇಷನ್ ಬಿಲ್ ಎಲ್ಲ ನಿಮ್ಮದು? 1 ಲಕ್ಷ, ಹೌದು ರೀ. 1 ಲಕ್ಷ ಹೋಗ್ಬಿಡ್ತು, ಆಪ್ರೇಷನ್ ಮಾಡಿಸಿದ್ರು. ಇದರಿಂದ ಅವ್ರಿಗೆ ಬೆನಿಫಿಟ್ ಐತೇನು ರೀ? ಅವ್ರ ಹಸ್ಬೆಂಡಿಗೆ ಬೆನಿಫಿಟ್ ಐತಿ? ಯಾರಿಗೂ ಬೆನಿಫಿಟ್ ಇಲ್ಲ, ಪ್ಯೂರ್ಲಿ, ಹೌದಾ. ಇನ್ನೂ ಅದು ಗ್ಯಾರಂಟಿ ಇಲ್ಲ. ಈಗ ಅವರು ಇನ್ನೂ ಎದ್ದು ಅಡ್ಡಾಡ್ತಾರ, ಮಾಡ್ತಾರ, ನಾರ್ಮಲ್ ಲೈಫ್ ಲೀಡ್ ಮಾಡ್ತಾರ, ಗೊತ್ತಿಲ್ಲ, ಹೌದು ರೀ. ಅದ ನೋಡಿರಿ, ನಮ್ಮ ಮನ್ಯಾಗ ನಮ್ಮ ದೊಡ್ಡಮ್ಮರ 85 ಏಜ್, ಒಂದೇ ಒಂದಿನ ನಾವು ಬ್ಲಡ್ ಟೆಸ್ಟ್ ಮಾಡಿಸಿಲ್ಲ. ಸಿನ್ಸ್ 9 ಇಯರ್ಸ್ ನೋ ಸಿಂಗಲ್ ಬ್ಲಡ್ ಟೆಸ್ಟ್ ವಿತ್ ಥೈರಾಯ್ಡ್ ಆ್ಯಂಡ್ BP. ಏನು ರೀ, ಥೈರಾಯ್ಡ್ BP ಐತಿ, ಬಟ್ ಒಂದು ದಿನ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿಲ್ಲ. ಯಾಕಂದ್ರೆ ಶಿ ಈಸ್ 100% ಪ್ರಾಡಕ್ಟ್ ಯೂಸರ್. ಅವ್ರ ಸ್ಪೆಷಾಲಿಟಿ ಏನು ಗೊತ್ತಿಲ್ಲ, ಬಟ್ ಇಷ್ಟು ಚಹಾ ಕುಡಿತಾರೆ ಅವರು. BCM ಮಾಡೋ ಮೊದಲು ನಾವು ಕುಡಿಬೇಡ ಅಂತೀವಿ, ಬಟ್ ಅದು ಇಷ್ಟು ಚಹಾ ಕುಡಿತಾರ್ರಿಪ್ಪ. ಇಷ್ಟು ಚಹಾ ಕುಡಿದು BCM 20 ನಿಮಿಷ ಮಾಡಿ ಬಂದುಬಿಡ್ತಾರೆ, ಮುಗೀತು. 85 ಏಜ್, ಏನು ರೀ, 85 ವರ್ಷ. ಸೊ ಹಾಗಾಗಿ ಏನಾಯ್ತು ನೋಡ್ರಿ, ಮೇನ್ ಅಂದ್ರೆ ಬಿ ಎ 100% ಪ್ರಾಡಕ್ಟ್ ಯೂಸರ್. ನಾವು ತೊಗೊಳ್ಳುವಾಗ ನಮಗೆ ಕಾಸ್ಟ್ಲಿ ಅನ್ನಿಸ್ತೈತೆ ರೀ, ಬಟ್ ಅದು ಎಷ್ಟು ಬೆನಿಫಿಟ್ ಆಕೈತಿ ಅದು ನಮ್ಗೆ ಗೊತ್ತು, ಗಂಗಾಧರಿಗೆ ಗೊತ್ತು. ಅವರು ಎಷ್ಟು ಕಷ್ಟದಾಗ ತೊಗೊಂಡ್ರ, ನಾನು ಎಷ್ಟು ಕಷ್ಟದಾಗ ತೊಗೊಂಡಿದ್ದು ನನಗೆ ಗೊತ್ತು. ಇವರು ಸಡನ್ನಾಗಿ ಹೆಂಗೆಂಗೋ ತೊಗೊಂಡ್ರಂತ ನನಗೆ ಗೊತ್ತೈತಿ. ರಾಘವೇಂದ್ರ ಅವನು ಸಡನ್ನಾಗಿ ತೊಗೊಂಡಿದ್ದ, ಏನು ರೀ. ಅದು ನಾನು ಇದ್ದಲ್ಲ, ನಾನೇ ಇದ್ದೆ. ನಾನು 3 ಮಂದಿ ಇಬ್ಬರು ಓಡಾಡಿ ಹೋಗ್ತು ಗಾಡ್ಯಾಗ, ಅಲ್ಲಿ ಇಲ್ಲಿ ಆ ATM ಅವರು ಇವ್ರು ಅಂತ ಹೇಳಿ ತೊಗೊಂಡ್ರು. ಓಕೆ, ಇವತ್ತು 3 ಫಾರಿನ್ ಟ್ರಿಪ್ ಮಾಡಿದರು. ಓಕೆ. ಸೊ ಪ್ರವೀಣ್ ಅವರು ಅಷ್ಟೇ ಭಾಳ ಕಾಡಿಸಿ ತೊಗೊಂಡ್ರೆ, ಬಟ್ ಆ ಬಿಸ್ನೆಸ್ ಏನು ಕಾಡಿಸಿದ್ರಲ್ಲ, ಆ ಬಿಸ್ನೆಸ್ನೆಲ್ಲ 1 ತಿಂಗಳಾಗ ಕೊಟ್ಬಿಟ್ರು. ಹಿಂಗೈತೆ ರೀ. ಅದಕ್ಕೆ ಏನಾಯ್ತು ನೋಡ್ರಿ, ಇಲ್ಲಿ ಪೇಷನ್ಸ್ ಭಾಳ ಮುಖ್ಯ. ನನಗೆ ಅಚೀವ್ಮೆಂಟ್ ಆಗ್ತಾಯಿಲ್ಲ, ಸಕ್ಸಸ್ ಆಗ್ತಾಯಿಲ್ಲ, ನಾ ಮಾಡಾಕತ್ತೀನಿ, ಅವ್ರು ಹೊಂಟಾರ, ಇಂಥವು ಯಾವುದೂ ಇರಬಾರ್ದು ನೋಡ್ರಿ. ಓಕೆ. ಅಪ್ಲೈನ್ ಸಪೋರ್ಟ್ ಮಾಡಲಿ ಬಿಡಲಿ ಗೊತ್ತಿಲ್ಲ. ಓಕೆ. ಸೊ ಅಪ್ಲೈನ್ ನನಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾನೆ, ಅದಕ್ಕೆ ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ ಅಂತೇಳಿ. ನನ್ನ ಜೊತೆ ಆಗಿದ್ದೆ ಅದು, ನಿಮ್ಮ ಭಾಳಷ್ಟು ಮಂದಿ ಜೊತೆನೂ ಆಗ್ತಾಯಿದೆ. ಓಕೆ. ಅದು ಎಲ್ಲ ಒಳ್ಳೆಯದಕ್ಕೆ, ಅದು ಫಾರ್ ಗುಡ್ ಕಾಸ್, ಹೌದ್ರಿ. ಸೊ ಹಾಗಾಗಿ ಏನಾಯ್ತು ನೋಡ್ರಿ, ನಾವು ಪೇಷನ್ಸು ಪ್ಯಾಷನ್ಸ್ ಎರಡೂ ಇಟ್ಕೊಂಡು ಮಾಡೋಣ. ಓಕೆ. ಈ ಡಿವೈಸಿಂದ ಇವತ್ತು ಪರ್ಟಿಕ್ಯುಲರ್ ಆಗಿ ಏನಾಯ್ತು ನೋಡ್ರಿ, BCM ಬಗ್ಗೆ ಎಲ್ಲ ತಿಳ್ಕೊಂಡಿವಿ, ಹೆಡ್ಕೇರ್ ಬಗ್ಗೆನೂ ತಿಳ್ಕೊಂಡಿದ್ದೀವಿ, ಅಕ್ಯುಲೈಫ್ ಬಗ್ಗೆ ಏನಾಯ್ತು ನೋಡ್ರಿ ಇವತ್ತು ತಿಳ್ಕೊಂಡು ಹೆಂಗೆ ನಾವು ಎಸ್ಪೆಷಲಿ ಮೊನ್ನೆ ಬಂದವರು, ಓಕೆ, ಬೇರೆ ಟೀಮಿಂದ ಮೇಡಮ್ ನೋಡ್ತಾ ಇದ್ದಾರೆ ಸ್ಟೇಟಸ್. ಅಪ್ಲೈನ್ ಮೇಲೆ ಡಿಪೆಂಡ್ ಅದಾರೇನ್ರಿ ಅವರು? ನೀವೇ ಹೇಳ್ರಿ ಮೇಡಮ್. ಹೌದ್ರಿ. ಎದಕ್ಕೆ ಹೇಳ್ರಿ, ಕಲ್ತ್ರಿ, ಕಲ್ತರು ಮತ್ತು ಕೊಡ್ಕೊತ ಹೊಂಟ್ರು, ಕುಂತೇ ಇಲ್ಲ ಅವರು. ಅದೇ ರೀ, ಅದೇ ಇರೋದು. ನಾನು ಟ್ರೈನಿಂಗ್ ಅಟೆಂಡ್ ಆಗಿದ್ದಕ್ಕೆ ನಾನು ಮಾಡಿದ್ದು. ನಾನು ಟ್ರೈನಿಂಗ್, ನನಗೆ ಕರ್ನಾಟಕನಾಗ ಟ್ರೈನಿಂಗ್ ಸಿಗ್ತಾ ಇಲ್ಲ ಅಂತ ಕುಂತಿದ್ದೆ ಅಂದ್ರೆ ಆಗ್ತಿದ್ದಿಲ್ಲ. ಓಕೆ. ಇನ್ನೂ ಹೆಚ್ಚಿಗಿಂದ ಹೇಳ್ಬೇಕಂದ್ರೆ ಆ ಅಕ್ಯುಲೈಫ್ ಟ್ರೈನಿಂಗಿಗೆ ಕರ್ನಾಟಕದಾಗ ಎಲ್ಲ ಜಾಯ್ನ್ ಆಗೋ ಕಾರಣ ನಾನು, ಏನು ರೀ. ಓಕೆ. ನಾನು ಯಾವಾಗ ಜಾಯ್ನ್ ಆದ್ನೋ ಅವಾಗ ಎಲ್ಲರೂ ಒಬ್ಬೊಬ್ಬರು ಅವ್ರು ಇವ್ರು ಯಾರೋ ಜಾಯ್ನ್ ಹಾಕೊಂತ ಹೋದರು. ನಮ್ಮಲ್ಲಿ ಜಾಯ್ನ್ ಆಗಿದ್ದಾರೆ, ಬಟ್ ಸೀರಿಯಸ್ ಆಗಿ ತೊಗೊಂಡಿಲ್ಲ. ನಾನು ಸೀರಿಯಸ್ ಆಗಿ ತೊಗೊಂಡೆ, ಕಿಡ್ನಿನ ರೀಜನ್ರೇಟ್ ಮಾಡಿದೆ, ಕಣ್ಣಿಂದ ಪ್ರಾಬ್ಲಮ್ನ ಕ್ಲಿಯರ್ ಮಾಡಿಕೊಟ್ಟೆ, ಕಾನ್ಫಿಡೆಂಟ್ ಬಂತು, ಫುಲ್ ಟೈಮರ್ ಆಗೋಕ್ಕೆ ನನಗೆ ಕಾನ್ಫಿಡೆನ್ಸ್ ಕೊಡ್ತು. ಅಷ್ಟೊಂದು ಒಳ್ಳೆ ಪ್ರಾಡಕ್ಟ್. ಓಕೆ ರೀ. ಸೊ ಲೈಫ್ ಚೇಂಜಿಂಗ್ ಪ್ರೋಗ್ರಾಮ್ ದಿಸ್ ಈಸ್ ನಾಟ್ ಎ ನಾರ್ಮಲ್ ಪ್ರೋಗ್ರಾಮ್. ನಾವು ಅನ್ಬೋದು ಏನು ಹಂಗೆ ಕುಂತೀವಿ, ಮಾಡಾಕತ್ತೀವಿ, ಮಾತಾಡಕತ್ತೀವಿ, ಟೈಮ್ ಪಾಸ್ ಮಾಡೀವಿ, ಅದಿದು ಇಲ್ಲ. ಇದೇನಾಯ್ತು ನೋಡ್ರಿ, ಲೈಫ್ ಚೇಂಜಿಂಗ್ ಪ್ರೋಗ್ರಾಮ್ ಇದು. ನಾವು ಹೆಂಗೆ ತೊಗೊತೀವಿ ಅದ್ರ ಮೇಲೆ ಡಿಪೆಂಡೆನ್ಸಿ. ಓಕೆ. ಸೊ ವೈ ವಿ ನೀಡ್ ಹೋಲಿಸ್ಟಿಕ್ ಅಪ್ರೋಚ್ ಆಫ್ ಹೆಲ್ತ್. ಓಕೆ. ಅಕಾರ್ಡಿಂಗ್ ಟು WHO
ಫೌಂಡೇಶನ್ಸ್ ಆಫ್ ಆಪ್ಟಿಮಲ್ ಹೆಲ್ತ್ ಆರ್ ಫಿಸಿಕಲ್ ಎಕ್ಸಸೈಸ್, ಕರೆಕ್ಟ್ ನ್ಯೂಟ್ರಿಷನ್ಸ್, ಗುಡ್ ಕ್ವಾಲಿಟಿ ಸ್ಲೀಪ್, ಪಾಸಿಟಿವ್ ಮೆಂಟಲ್ ಆ್ಯಟಿಟ್ಯೂಡ್. ಇದು ಭಾಳ ಮುಖ್ಯ. ಓಕೆ ರೀ ಸರ್, आपको दिख रहा है ना? तो आइए सर. हाँ ಓಕೆನಾ? ಯಾ. ಸೊ ಅಕಾರ್ಡಿಂಗ್ ಟು ಇವ್ರು ಹೇಳ್ತಾರಂದ್ರೆ ವ್ಯಾಲ್ಯೂ ಇರುತ್ತೆ ಅಂತ. ಹೌದು ರೀ. ಓಕೆ, WHO ಏನು ರೀ ಇದು? ಹೌದೇನಿಲ್ಲ ರೀ? ಸೊ ಅವರು ಇಡೀ ಜಗತ್ತದ ಆರೋಗ್ಯದ ಬಗ್ಗೆ ಕಾಳಜಿ ತೊಗೊತಾರೆ ಅಂಥ ಒಂದು ಆರ್ಗನೈಸೇಷನ್ ಅದು. ಅವ್ರು ಹೇಳ್ತಾರಂದ್ರೆ ಮೋರ್ ದೆನ್ 90% ಕರೆಕ್ಟ್ ಇರುತ್ತೆ ಅಂತ. ಓಕೆ, ಸೊ ಇವತ್ತು ಎಲ್ಲರಿಗೂ ಇವೇ ತೊಂದರೆಗಳಾಗ್ತಾ ಇದ್ದಾವೆ. ಇವು ನಾಲ್ಕು ಸರಿ ಮಾಡ್ಕೊಂಬಿಟ್ವಿ ಅಂದ್ರೆ ಮುಗಿದೋತ್ರಿ, ಎಲ್ಲ ಪ್ರಾಬ್ಲಮ್ ಕ್ಲಿಯರ್. ಸೊ ನಾವು ಯಾವಾಗಲೂ ಏನೈತೆ ನೋಡ್ರಿ, ಈ ಕೆಲಸನ ಹೆಂಗೆ ಮಾಡೋಣ ಅಂದರೆ ಆಸೆ ಇಟ್ಟು ಮಾಡೋಣ, ದುರಾಸೆ ಇಟ್ಟು ಬೇಡ. ಏನು ರೀ, ಆಸೆ ಇತ್ತು ಅಂದ್ರೆ ನಾವು ಎಂಜಾಯ್ ಮಾಡ್ತೀವಿ, ದುರಾಸೆ ಇತ್ತಂದ್ರೆ ಎಲ್ಲ ಕಳ್ಕೊತೀವಿ ನಾವು. ಓಕೆ ರೀ. ಸೊ ಅದ ಒಂದು ನಾವು ಇಲ್ಲಿ ಪಾಲಿಸಿನ ನಾವು ಮಾಡ್ಕೊತ ಬರ್ತಾ ಇರೋದು. ಸೊ ಫಸ್ಟ್ ಟೈಮ್ ಮತ್ತೊಮ್ಮೆ ನೋಡಿರಿ, ಫಿಸಿಕಲ್ ಎಕ್ಸಸೈಸ್ ಭಾಳ ಮುಖ್ಯ. BCM ಐತಿ, ಕರೆಕ್ಟ್ ನ್ಯೂಟ್ರಿಷನ್ ಬೇಕು, ಇಕ್ವಿಪ್ಮೆಂಟ್ಸ್ ಇದಾವೆ, ಗುಡ್ ಕ್ವಾಲಿಟಿ ಸ್ಲೀಪ್ ಬೇಕು, ಅದಕ್ಕೂ ಹೆಡ್ ಕೇರ್ ಐತಿ, ಪಾಸಿಟಿವ್ ಮೆಂಟಲ್ ಆ್ಯಟಿಟ್ಯೂಡ್ ಇಲ್ಲಿ ಸಿಸ್ಟಮ್ನಲ್ಲಿ ಹೇಳಿಕೊಡ್ತಾರೆ. ಅದು ಈ ಒಂದು ಆರ್ಗನೈಸೇಷನಲ್ಲಿ ಹೇಳಿಕೊಡ್ತಾರೆ. ಟಿಯಾನ್ಸ್ ಅನ್ನೋ ಒಂದು ಆರ್ಗನೈಸೇಷನಲ್ಲಿ ಅದನ್ನು ಹೇಳಿ ಕೊಡ್ತಾರೆ. ಓಕೆ, ಸೊ ಸ್ಲೈಡ್ ಚೇಂಜ್ ಮಾಡೋಣ. ಎಸ್, ಹಾಂ, ಫಾರ್ವರ್ಡ್ ಮಾಡ್ತೈತಿ ಸ್ಲೈಡ್. ಓಕೆ, ಎಲ್ಲರಿಗೂ ಫಾರ್ವರ್ಡ್ ಮಾಡ್ತೀವಿ ರೀ. ಹಾಂ, ಓಕೆ. ಆರ್ ವಿ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್ಸ್? ಓಕೆ, ಸೊ ನೋಡಿರಿ, ಇಲ್ಲಿ ನೋಡ್ಬೋದು. ಲೆಟ್ಸ್ ಸಿ ದ ಫ್ಯಾಕ್ಟ್ಸ್. ಇಂಡಿಯಾ ಬೀಯಿಂಗ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ, ಗೊತ್ತೈತಿ. ಬೀಯಿಂಗ್ ಯಂಗೆಸ್ಟ್ ನೇಷನ್ಸ್, ಹೌದ್ರಾ? ಸೊ ವೈ ಇಂಡಿಯಾ ಬೀಯಿಂಗ್ ಡಯಾಬಿಟಿಕ್ ಕ್ಯಾಪಿಟಲ್? ಹಾಂ, ಯಾಕೆ ಅದಲ್ಲಿ ಇದು? ಎಸ್. ಓಕೆ, ಒನ್ ಆಫ್ ದ ಹೈಯೆಸ್ಟ್ ಕ್ಯಾನ್ಸರ್ ರೇಟ್. ಯಂಗೆಸ್ಟ್ ಪೀಪಲ್ ಆರ್ ಲೂಸಿಂಗ್ ಲೈಫ್ಸ್ ಬೈ ಕಾರ್ಡಿಯಾಕ್ ಇಶ್ಯೂಸ್. ಯೂತ್ ಆರ್, ಹಾಂ, ಈ ಕಡೆ ಬರ್ರಿ, ಬಾರಿ ಐತಲ್ಲ. ಯೂತ್ ಆರ್ ಡೀಲಿಂಗ್ ವಿತ್ ಒಬೆಸಿಟಿ, ಇನ್ಫರ್ಟಿಲಿಟಿ, ಡಿಪ್ರೆಷನ್ಸ್, ಆ್ಯಂಗ್ಸೈಟಿ. ಇವೆರಡು ನೋಡ್ರಿ, ಡಿಪ್ರೆಷನ್, ಆ್ಯಂಗ್ಸೈಟಿ. ಓಕೆ, ಇದನ್ನು ಯಾರು ಓವರ್ಕಮ್ ಆಗ್ತಾರೋ ಅವ್ರು ಯಾವ ರೋಗದಿಂದನೂ ಬಳಲಂಗಿಲ್ಲ. ಎದಕ್ಕಂದ್ರೆ ಟೋಟಲ್ ನಮ್ಮ ಬಾಡಿನ ಕಂಟ್ರೋಲ್ ಮಾಡೋದು ನಮ್ಮ ಬ್ರೈನ್. ಆ ಬ್ರೈನ್ಗೆ ನೀವು ಫ್ಯಾಟಿಗ್ನೆಸ್ ಕೊಡಬಾರ್ದು, ಬ್ರೈನಿಗೆ ಫ್ಯಾಟಿಗ್ನೆಸ್ ಬರಬಾರ್ದು. ಶರೀರಕ್ಕೆ ಬರಲಿ, ಎಕ್ಸಸೈಸ್ ಮಾಡಿ ಇದು ಮಾಡ್ಕೋತೀವಿ, ಬಟ್ ಬ್ರೈನಿಗೆ ಫ್ಯಾಟಿಗ್ನೆಸ್ ಬಂತು ಅಂದರೆ ಇಡೀ ಬಾಡಿಗೆ ಫ್ಯಾಟಿಗ್ನೆಸ್ ಬಂದಂಗೆ. ಓಕೆ, ಅದಕ್ಕೆ ಈ ಡಿಪ್ರೆಷನ್ನು, ಆ್ಯಂಗ್ಸೈಟಿ, ಸ್ಟ್ರೆಸ್ಸು, ಟೆನ್ಷನ್ನು ಬೇಡ. ಓಕೆ ರೀ. ಈ ಸೆಷನ್ ಅವ BMW ತೊಗೊಂಡಾನ, ನಾ ಆಡಿ ತೊಗೋತೀನಿ ಅನ್ನೋದು ಬೇಡ. ಈ ಸೆಷನ್ ಆಕಿ ನಕ್ಲೆಸ್ ತೊಗೊಂಡಾಳ, ನಾನು ಆ ನಕ್ಲೆಸ್ ತೊಗೋತೀನಿ, ಬೇಡ. ಹೌದೇನಿಲ್ಲ ರೀ? ಇದ್ದಿದ್ರೊಳಗೆ ನಾವು ಎಷ್ಟು ಸಮಾಧಾನವಾಗಿ ಸಂತೋಷವಾಗಿರ್ತೀವಿ, ಪ್ರತಿಯೊಂದು ಮೂಮೆಂಟ್ನ ನಾವು ಎಷ್ಟು ಎಂಜಾಯ್ ಮಾಡ್ತೀವೋ ಅಷ್ಟು ನಾವು ಆರೋಗ್ಯವಾಗಿರ್ತೀವಿ. ಬಾಜುದವ್ನು ಏನು ಮಾಡ್ತಾನೆ ಬೇಕಾಗಿಲ್ಲ. ಬಾಜು ಭೂಕಂಪ ಆಗತೈತೆ, ನನಗೆ ಸಂಬಂಧ ಇಲ್ಲ. ನಾನು ಸಾಯ್ತೀನಿ ಅಷ್ಟೇ. ಇನ್ನು ಇದಕ್ಕಿಂತ ಒಳ್ಳೆ ಜನ್ಮ ಸಿಗ್ಬೋದು, ಸ್ವರ್ಗ ಸಿಗ್ಬೋದು. ಓಕೆ, ಸೊ ನೆಕ್ಸ್ಟ್. ಓಕೆ, ಸೊ ಏನೈತೆ ನೋಡ್ರಿ, ಹಳೆ ಚಿಕಿತ್ಸಾ ಪದ್ಧತಿ. ಓಕೆ, ನಮ್ಮಲ್ಲಿ ನೋಡ್ರಿ, ನಮ್ಮ ಭಾರತೀಯ ಪರಂಪರೆಯಿಂದನೇ ನೋಡ್ರಿ, ಈಗ ಎಲ್ಲ ಮಾಡರ್ನೈಸೇಷನ್ ಆಗಿದ್ದು. ಬಿಫೋರ್ ಮಾಡರ್ನೈಸೇಷನ್ ಏನೈತೆ ನೋಡ್ರಿ, ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿನೇ ನಮಗೆ ಎಕ್ಸಸೈಸ್ ಇತ್ತು. ಆಮೇಲೆ ಕೆಲವೊಂದು ಏನು ನೋಡ್ರಿ ಪದ್ಧತಿನ ಅನುಸರಿಸ್ತಿದ್ರು ನ್ಯಾಚುರಲ್ ವೇ ಒಳಗೆ. ಅಂದರೆ ಬಾಡಿಲಿ ಇರುವಂಥ ಒಂದು ಆರ್ಗನಿಗೆ ಟ್ರೀಟ್ ಮಾಡ್ತಾಯಿದ್ರಿ ಅಂದರೆ ಇನ್ನೊಂದು ಆರ್ಗನಿಗೆ ಡ್ಯಾಮೇಜ್ ಆಗ್ಲಾರ್ದಂಗೆ. ಅದ್ರೊಳಗೆ ಏನೈತೆ ನೋಡ್ರಿ, ನಮ್ಮದು ಆಯುರ್ವೇದನೂ ಬರ್ತೈತಿ, ಅಕ್ಯುಪಂಕ್ಚರ್ ಬರ್ತೈತಿ. ಹೌದ್ರಿ? ಅಕ್ಯುಪಂಕ್ಚರ್ ಏನು ನೋಡ್ರಿ, ನಾವು ಇವಾಗ ಎಲ್ಲರೂ ಹೇಳ್ತಾರೆ ಚೈನೀಸ್ ಆರ್ ದ ಸ್ಪೆಷಲಿಸ್ಟ್ ಇನ್ ಅಕ್ಯುಪಂಕ್ಚರ್ ಅಂತ. ಬಟ್ ಆ ಚೈನೀಸು, ಜಾಪನೀಸು ಇವ್ರಿಗೆಲ್ಲರಿಗೂ ಅಕ್ಯುಪಂಕ್ಚರ್ನ ಹೇಳಿಕೊಟ್ಟಿದ್ದು ನಾವು. ಬಟ್ ನಮ್ದು ಏನಾಯ್ತು ನೋಡ್ರಿ, ನಾವು ಮೇಂಟೈನ್ ಮಾಡೋಂಗಿಲ್ಲ. ಹೌದ್ರಿ? ಮರ್ತು ಬಿಟ್ವಿ ನಾವು ಇವಾಗ ಬಳ್ಳಾರಿ ಎಲ್ಲ ಮೈನ್ಸ್ ಕೊಟ್ಟಿವಿ ಅವರಿಗೆ, ಮತ್ತು ಅವರಿಂದನೇ ನಾವು ಜಾಸ್ತಿ ರೇಟಿಗೆ ತೊಗೋತೀವಿ. ಹಂಗೈತೆ ನಮ್ಮ ಪದ್ಧತಿ. ಸೊ ಹಂಗಾಗಿ ಏನೈತೆ ನೋಡ್ರಿ, ಅಕ್ಯುಪಂಕ್ಚರ್ ಅನ್ನೋದೇನು ನೋಡ್ರಿ, ಅಕ್ಯುಪಂಕ್ಚರ್ ಈಸ್ ಅ ಇನ್ಸರ್ಷನ್ ಆಫ್ ನೀಡಲ್ಸ್ ಇನ್ ಸ್ಪೆಸಿಫಿಕ್ ಪಾಯಿಂಟ್ ಆಫ್ ದ ಬಾಡಿ. ಓಕೆ, ಪರ್ಟಿಕ್ಯುಲರ್ ಆಗಿ ಎನರ್ಜಿ ಪಾಯಿಂಟ್ಸ್ ಇರ್ತಾವೆ, ಎಲ್ಲೆಲ್ಲಿ ಬ್ಲಾಕೇಜ್ ಆಗಿರ್ತೈತಿ ಏನಂತ ಗೊತ್ತಿರುತ್ತೆ, ಟ್ರೈನಿಂಗ್ ತೊಗೊಂಡಿರ್ತಾರೆ, ಅಲ್ಲಿ ರೈಟ್ ವೇಯಲ್ಲಿ ಪ್ರಿಕ್ ಮಾಡಬೇಕು. ಹೌದ್ರಿ? ದೀಸ್ ಇನ್ಸರ್ಷನ್ ಪಾಯಿಂಟ್ಸ್ ಆರ್ ಬಿಲೀವ್ಡ್ ಟು ಕರೆಸ್ಪಾಂಡ್ ವಿತ್ ದ 14 ಮೇನ್ ಪಾತ್ವೇಸ್ ವಿದಿನ್ ದ ಬಾಡಿ ಕಾಲ್ಡ್ ಮೆರಿಡಿಯನ್ಸ್. ಓಕೆ, ಈ ಮೆರಿಡಿಯನ್ಸಲ್ಲಿ ಏನೈತೆ ನೋಡ್ರಿ, ಈಗ ಬ್ರೈನಿಂದ ಸಿಗ್ನಲ್ ಹೋದಾಗ ನಮ್ಮ ಇಡೀ ಶರೀರ ವರ್ಕ್ ಮಾಡ್ತೈತಿ. ಚಿಟಿಕೆ ಹೊಡಿಬೇಕಂದ್ರೂ
ಬ್ರೈನ್ ಹೇಳಬೇಕು, ಕಣ್ಣು ಮಿಟುಕಿಸ್ಬೇಕಂದ್ರೂ ಬ್ರೈನ್ ಹೇಳಬೇಕು, ಪ್ಯಾನ್ಕ್ರಿಯಸ್ ವರ್ಕ್ ಮಾಡಬೇಕಂದ್ರೂ ಬ್ರೈನ್ ಹೇಳಬೇಕು, ಹಾರ್ಟು ಲೀವರು ಪ್ರತಿಯೊಂದು ಹೌದ್ರಿ ಬ್ರೈನ್ ಹೇಳಿದಾಗ ಮಾತ್ರ. ನೀವು ನೋಡಿರಿ ಆಕ್ಸಿಡೆಂಟ್ ಆಗಿರ್ತೈತಿ, ಅವ್ನಿಗೆ ಮನುಷ್ಯ ಏನೂ ಆಗಿರಂಗಿಲ್ಲ, ರಕ್ತ ಬಂದಿರಂಗಿಲ್ಲ, ಏನೂ ಬಂದಿರಂಗಿಲ್ಲ, ಬಟ್ ಬ್ರೈನ್ ಡೆಡ್ ಆಗಿರ್ತೈತಿ. ಡಾಕ್ಟ್ರ್ ಅವಾಗ ಏನು ಹೇಳ್ತಾರೆ, ವಿದಿನ್ ಸಮ್ ಅವರ್ ಅವನು ಹೋಗ್ತಾನೆ, ಆರ್ಗನ್ ಬೇಕಂದ್ರೆ ನೀವು ಟ್ರಾನ್ಸ್ಪ್ಲಾಂಟ್ ಮಾಡಿರಿ ಅಂತೇಳಿ. ಹೌದೇನು ರೀ? ಇದನ್ನ ಪರ್ಟಿಕ್ಯುಲರ್ ನಾನು ನೋಡಿದ್ದೀನಿ ನಮ್ಮ ತಂದೆಯವ್ರದ್ದು ಹಾಸ್ಪಿಟಲಲ್ಲಿ. ಓಕೆ ರೀ. ಸೊ ಪ್ರಾಕ್ಟೀಸ್ಡ್ ಇನ್ ಚೈನಾ ಫಾರ್ ಓವರ್ 4000 ಇಯರ್ಸ್. ಅಷ್ಟು ಹಳೆಯ ಪದ್ಧತಿ. ಅವಾಗಲೇ ನಮ್ಮ ಭಾರತೀಯರು ಇದನ್ನು ಅವ್ರಿಗೆ ವಿದ್ಯೆ ಕೊಟ್ಟಿದ್ದು. ಓಕೆ. ಟ್ರೆಡಿಷ್ನಲ್ ಚೈನೀಸ್ ಮೆಡಿಸಿನ್ ಟೆಕ್ನಿಕ್ ಫಾರ್ ಅನ್ಬ್ಲಾಕಿಂಗ್ ಶಿ ಎನರ್ಜಿ. ನಮ್ಮಲ್ಲಿ ಏನೈತೆ ನೋಡ್ರಿ, ಶಿ ಅಂತ ಒಂದು ಎನರ್ಜಿಗೆ ಅವ್ರು ಏನಂತಾರೆ, ಶಿ ಅಂತ ಹೇಳ್ತಾರೆ ಅವರು, ಎನರ್ಜಿಗೆ. ಓಕೆ, ಅದನ್ನು ಅನ್ಬ್ಲಾಕ್ ಮಾಡಬೇಕು. ಈ ಮೆರಿಡಿಯನ್ ಪಾತ್ವೇ ಅನ್ನೋದೇನೈತೆ ನೋಡ್ರಿ, ಈಗ ಯಾವುದೇ ಒಂದು ನಾವು ಇಲ್ಲಿಂದ ಬೇರೆ ಪ್ಲೇಸಿಗೆ ಹೋಗ್ಬೇಕಂದ್ರೆ ಒಂದು ದಾರಿ ಇರಬೇಕಲ್ವಾ, ದಾರಿ ಇರಲಾರ್ದ ನಾವು ಹೋಗೋಕ್ಕಾಗಿಲ್ಲ. ಅದೇ ಥರ ನಮ್ಮ ಶರೀರದಲ್ಲಿ ಒಂದು ದಾರಿ ಐತಿ, ಅದಕ್ಕೆ ನಾವು ಮೆರಿಡಿಯನ್ ಪಾತ್ ಅಂತ ಹೇಳ್ತೀವಿ. ಆ ಪಾತಲ್ಲಿ ಏನಾಗ್ತಾ ಇದೆ, ಬ್ಲಾಕೇಜ್ ಆಗ್ತಾ ಇದ್ದಾವೆ. ಓಕೆ ರೀ. ಆ ಬ್ಲಾಕೇಜಸ್ ಏನೈತೆ ನೋಡ್ರಿ ಎಲ್ಲ ಸಮಸ್ಯೆಗಳು ಮಾಡ್ತಾ ಇದ್ದಾವೆ. ಓಕೆ, ನೆಕ್ಸ್ಟ್. ಹೌ ಈಸ್ ಅಕ್ಯುಪಂಕ್ಚರ್ ಯೂಸ್ಡ್ ಟುಡೇ? ಅಕ್ಯುಪಂಕ್ಚರ್ ವರ್ಕ್ಸ್ ಹೆಂಗಾಗ್ತದೆ? ಅಕ್ಯುಪಂಕ್ಚರ್ ಇಸ್ ಎ ವೆರಿ ಎಫೆಕ್ಟಿವ್ ಇನ್ ಟ್ರೀಟಿಂಗ್ ಅ ವೆರೈಟಿ ಆಫ್ ಪೇನ್ಫುಲ್ ಡಿಸಾರ್ಡರ್ಸ್, ಬೋತ್ ಅಕ್ಯೂಟ್ ಆ್ಯಂಡ್ ಕ್ರಾನಿಕ್. The World Health Organization has identified the benefits of acupuncture in the treatment of a wide range of medical conditions, including some conditions have been added. Okay, so ಏನೈತೆ ನೋಡ್ರಿ, WHO ಯಾವಾಗ ಇದನ್ನು ಹೌದಪ್ಪ ಇದು ಸರಿ ಐತಿ ಅಂತ ಹೇಳ್ತು ಅಂದರೆ ಪ್ರಪಂಚದಲ್ಲಿ ಎಲ್ಲರೂ ಇದನ್ನು ಒಪ್ಕೋತಾರೆ. ಓಕೆ, ಇಲ್ಲ ಅಂದರೆ ಇವರೇನೋ ಅಡ್ವರ್ಟೈಸ್ಮೆಂಟ್ ಮಾರ್ಕೆಟಿಂಗ್ ಮಾಡತ್ತ ಅದು ಇದು ಅಂತ ಹೇಳ್ತಾರೆ. ಹಾಗಾಗಿ ಏನೈತೆ ನೋಡ್ರಿ, ಇದು ಎಫೆಕ್ಟಿವ್ ಆಗಿ ಏನೈತೆ ನೋಡ್ರಿ ನಮ್ಮ ಪೇನ್ಫುಲ್ ಡಿಸಾರ್ಡರ್ಸ್ನ. ಓಕೆ ರೀ, ಬೋತ್ ಅಕ್ಯೂಟ್ ಆ್ಯಂಡ್ ಕ್ರಾನಿಕ್. ಸೊ ಇವಾಗ ಏನೈತೆ ನೋಡ್ರಿ, ಈ ಒಂದು ಅಲೋಪತಿಕ್ ಹೌದಾ, ಅಲ್ಲೇನು ರೀ ಸೊಲ್ಯೂಷನ್? ಅಕ್ಯೂಟ್ ಕ್ರಾನಿಕ್ಕಿಗೆ ಒಂದು ಟ್ರಾನ್ಸ್ಪ್ಲಾಂಟು, ಒಂದು ಸರ್ಜರಿ, ಇಲ್ಲ ಅಂದರೆ ಪೇನ್ ಕಿಲ್ಲರು, ಸ್ಟೆರಾಯ್ಡ್ಸು. ಸಿಂಥೆಟಿಕ್, ನಾಟ್ ಎ ನ್ಯಾಚುರಲ್. ಹೌದ್ರಿ, ಸಿಂಥೆಟಿಕ್ ಮೆಡಿಸಿನ್ಸ್ನ ಕೊಡುವಂಥದ್ದು. ಅಲ್ಲೇನು ಮಾಡ್ತಾರೆ ಅವರು, ಅದನ್ನು ಮ್ಯಾನೇಜ್ ಮಾಡ್ತಿರ್ತಾರೆ. ಬಟ್ ಇದಕ್ಕೆ ತೊಗೊಂಡ್ರೆ ಇನ್ನೊಂದಕ್ಕೆ ಏನಾಕೈತೆ ಅಂತ ಗ್ಯಾರಂಟಿ ಇಲ್ಲ. ಎಷ್ಟೇ ಟೆಸ್ಟ್ ಮಾಡ್ತಾರೆ, ಏನೋ ಮಾಡ್ತಾರೆ ರೀ. ಹೌದ್ರಿ, ಎಷ್ಟೊಂದು ಪೇನ್ ಕಿಲ್ಲರ್ಸು ನಮಗೆ ಗೊತ್ತು, ಮಾರ್ಕೆಟಿಗೆ ಬಂದು ಎಫೆಕ್ಟಿವ್ ಐತೆ ಅಂತೇಳಿ ಬಂದು ಕೊಳ್ಳೆ ಡಾಕ್ಟರ್ಸು ಸಿಕ್ಕಾಪಟ್ಟೆ ಬರೆದ್ಬಿಟ್ರು. ರೋಫೆಕಾಕ್ಸಿಬ್ ಅಂತೇಳಿ ದಾಡ್ ಎಲ್ಲ ಪೇಷಂಟಿಗೆ ಬರೆದ್ರು. ಆಮೇಲೆ ಸೈಡ್ ಎಫೆಕ್ಟ್ ಐತೆ ಅಂದ್ರೆ ವಿಡ್ರಾ ಮಾಡಿಕೊಂಡ್ರು. ಆಮೇಲೆ ವೆಲ್ಡೆಕಾಕ್ಸಿಬ್ ಬಂತು, ಅದನ್ನು ಹಂಗೆ ಮಾಡಿದರು, ಅದನ್ನು ವಿಡ್ರಾ ಮಾಡಿಕೊಂಡ್ರು. ಪಯೋಗ್ಲಿಟಾಝೋನ್ ಅಂತ ಡಯಾಬಿಟಿಕ್ ಪೇಷಂಟಿಗೆ ಕೊಟ್ಟರು, ಅದನ್ನು ವಿತ್ಡ್ರಾ ಮಾಡಿಕೊಂಡ್ರು, ಮತ್ತೆ ಬಂತೀಗ. ಇಂಥವು ಎಷ್ಟೋ ಮೆಡಿಸಿನ್ಸ್ ಫಾರಿನಲ್ಲಿ ಬ್ಯಾನ್ ಇದಾವೆ. ವಿಕ್ಸ್ ಆ್ಯಕ್ಷನ್ 500 ಬ್ಯಾನ್ ಐತೆ ರೀ. ನಾವಿಲ್ಲಿ ಸುಮ್ಮನೆ ಶೇಂಗಾ ಪುಟಾಣಿಗತ್ತೆ ತೊಗೋತೀವಿ. ಪ್ಯಾರಾಸೆಟ್ಮಾಲ್, ನಿಮೆಸುಲಾಡ್ ಯಾವಾಗೋ ಬ್ಯಾನ್ ಆಗೈತಿ. ಇಲ್ಲಿ ಚಿಕ್ಕ ಮಕ್ಕಳಿಗೆ ಈಗಲೂ ಕೊಡ್ತಾರೆ. ಆ ಟೈಪ್ ಐತೆ ನಮ್ಮದು. ಓಕೆ, ಸೊ ನೆಕ್ಸ್ಟ್. ಸೊ WHO has identified the benefits. ಓಕೆ, ನ್ಯೂರೋಲಾಜಿಕಲ್ ಆ್ಯಂಡ್ ಮಸ್ಕ್ಯುಲರ್. ಸೊ ನಾವು ಯಾವ್ಯಾವುದಕ್ಕೆಲ್ಲ ಯೂಸ್ ಮಾಡ್ಬೋದು ರೀ? ಬ್ಯಾಕ್ ಪೇನಿಗೆ, ಸಿಯಾಟಿಕಾ, ಸ್ಟಿಫ್ ನೆಕ್, ಓಕೆ, TMJ, ಓಕೆ, ಫ್ರೋಜನ್ ಶೋಲ್ಡರ್, ಟೆನ್ನಿಸ್ ಎಲ್ಬೋ, ಟೆಂಡೋನಿಟಿಸ್, ಸ್ಪ್ರೈನ್ಸ್, ನ್ಯೂರಾಲಜಿಯಾ, ಹೌದ್ರಿ, ಟ್ರೈಜೆಮಿನಲ್ ನ್ಯೂರಾಲಜಿಯಾ, ಬೆಲ್ಸ್ ಪಾಲ್ಸಿ, ಇದು ಭಾಳ ಆಗ್ತಾಯಿದೆ. ಸ್ಟ್ರೋಕ್, ಇದು ಪಾರ್ಕಿನ್ಸನ್ಸ್, ಹೌದ್ರಿ. ಸೊ ಇವೆಲ್ಲದಕ್ಕೂ ಏನು ನೋಡಿರಿ, ರೆಸ್ಪಿರೇಟ್ರಿಗೆ, ಇಂಟರ್ನಲ್ ಆ್ಯಂಡ್ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ಗೆ, ಇವೆಲ್ಲ ಗ್ಯಾಸ್ಟ್ರೋಗೆ ಕಾಮನ್. ಹೌದ್ರಿ, ಹೋಗೋದು ಮೆಡಿಕಲ್ ಹೋಗೋದು, PPI ತೊಗೊಳ್ಳೋದು, ಓಮೇಜ್ ಕೊಡ್ರಿ, ಎಲ್ಲರಿಗೂ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀವಿ ಈಗ ಮೆಡಿಕಲ್ ಹೋಗೋದು. ಅಲ್ಲಲ್ಲ, मैं तो मेडिकल में मेरा सर्विस है, लेकिन कॉमन पेशेंट मेडिकल अभी एक्सपर्ट हो गए. ಎಕ್ಸಾಕ್ಟ್ಲಿ, ಹೌದ್ರಿ. ಸೊ ಬರ್ತಾರ, ಓಮೆಪ್ರಜಲ್ ಕೊಡ್ರಿ, ಬರ್ತಾರ ಸೆಪೋಡಾಕ್ಸಿಮ್ ಕೊಡ್ರಿ, ಅಮಾಕ್ಸ್ಲಿನ್ ಕೊಡ್ರಿ, ಅಂದರೆ ಅವು ಒಂದು ಪದ್ಧತಿ ಐತಿ, ಅದ್ರ ಪ್ರಕಾರ ತೊಗೊಳಂಗೇ ಇಲ್ಲ. ಆಮೇಲೆ ಈಗ ಮೆಡಿಕಲ್ನವ್ರು ಹೆಂಗಾಗಿಬಿಟ್ಟಿದ್ದಾರೆ ಅಂದ್ರೆ, ಬಿಕಾಸ್ ಆಫ್ ಬಿಸ್ನೆಸ್, ಅವ್ನ ಕಡೆ ಕಸ್ಟಮರ್ ಬರಬೇಕು. ಮುಂಚೆ ಪೇನ್ ಕಿಲ್ಲರ್ ಕೊಡ್ತಿದ್ರು, ಈಗ ಪೇನ್ ಕಿಲ್ಲರ್ ಜೊತೆಗೆ ಸ್ಟೆರಾಯ್ಡ್ ಕೊಡ್ತಾರೆ. ತೊಗೊಂಡು ಕೂಡಲೇ ಆರಾಮಾಗಿಬಿಡ್ತದೆ. ಆ ಮೆಡಿಕಲ್ನಾಗ ಭಾಳ ಚಲೋ ಐತೆ ನೋಡಿ ಮೆಡಿಸಿನ್, ಅಲ್ಲೇ ತೊಗೊಂತ. ಅದು ತೊಗೊಂಡು ಶುಗರ್ ಬರ್ತದೆ ರೀ. ಯಾರು ಸ್ಟೆರಾಯ್ಡ್ ಜಾಸ್ತಿ ತೊಗೋತಾರಲ್ಲ ಅವ್ರಿಗೆ ಶುಗರ್ ಗ್ಯಾರಂಟಿ. ಹಾರ್ಮೋನ್ ಇಂಬ್ಯಾಲೆನ್ಸು, ಒಬೆಸಿಟಿ, ಅವೆಲ್ಲನೂ. ಓಕೆ ರೀ, ಇವೆಲ್ಲದಕ್ಕೂ ಏನೈತೆ ನೋಡ್ರಿ, ಎಲ್ಲದಕ್ಕೂ ಒಂದೇ ಒಂದು ಏನು ಅಂದರೆ, ಬ್ರೇನಿಂದ ಕನೆಕ್ಷನ್ ತಪ್ಪಿರ್ತದ, ಅಲ್ಪ ಸ್ವಲ್ಪ ಶಟ್ಕೊಂಡಿರ್ತಾರೆ, ಇಷ್ಟ ರೀಸನ್, ಮತ್ತೇನೂ ಇಲ್ಲ. ಆ ಬ್ಲಾಕೇಜ್ನ ಓಪನ್ ಮಾಡಿಬಿಡ್ರಿ,
ಮತ್ತೇನೂ ಇಲ್ಲ. ಮೆರಿಡಿಯನ್ ಬ್ಲಾಕೇಜ್ ನೋಡಿರಿ, ನೀವು ಕಸ್ಟಮರಿಗೆ ಪೇಷಂಟಿಗೆ ಮಾತಾಡುವಾಗ ನೀವು ಯೂಸ್ ಮಾಡೋ ಸೆಂಟೆನ್ಸ್ ಓಕೆ ರೀ, ಇಲ್ಲರಿ ಅಲ್ಲಿ ಏನೋ ಆಗಿರ್ತೈತಿ ಹಿಂಗಾಗಿರ್ತೈತಿ ಇಲ್ಲ. ಸೊ ನಮ್ಮ ಏನೈತೆ ನೋಡಿರಿ, ನಮ್ಮ ಇಡೀ ಬಾಡಿನ ಕಮಾಂಡಿಂಗ್ ಮಾಡೋದು ನಮ್ಮ ಬ್ರೇನಿಂದ ಎಲ್ಲ ಕಡೆ ಸಿಗ್ನಲ್ ಹೋದಾಗ ಎಲ್ಲ ಆರ್ಗನ್ಸು ಪ್ರಾಪರಾಗಿ ವರ್ಕ್ ಮಾಡ್ತಾವೆ. ನಾವೇ ಡೇಸು ನಮ್ಮ ಸೆಡೆಟ್ರಿ ಲೈಫ್ ಸ್ಟೈಲು, ಅಡಲ್ಟ್ರೇಷನ್ ಫುಡ್ಡು, ಎಂಗ್ಸೈಟಿ, ಸ್ಟ್ರೆಸ್ಸು, ಮೊಬೈಲು ಇವುಗಳಿಂದ ಏನೈತೆ ನೋಡಿರಿ ಆ ಮೆರಿಡಿಯನ್ ಪಾತಲ್ಲಿ ಏನೈತೆ ನೋಡಿರಿ ಸಮ್ ಬ್ಲಾಕೇಜ್ ಆಗ್ತಾಯಿದ್ದಾವೆ. ಆ ಮೆರಿಡಿಯನ್ ಬ್ಲಾಕೇಜ್ನ ನೀವು ಓಪನ್ ಮಾಡಿಬಿಡ್ರಿ, ನಿಮಗೆ ರೂಟ್ ಲೆವೆಲಿಂದ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ತೈತಿ ಅಂತ ಹೇಳಿ ಕೊಡಬೇಕು. ಓಕೆ, ನೆಕ್ಸ್ಟ್. ಸೊ ಇನ್ಶೂರೆನ್ಸ್ ಆಕ್ಸೆಪ್ಟೇಬಲ್, ಓಕೆ, ಬಿಕಾಸ್ ದೇರ್ ಈಸ್ ಎ ಸ್ಟ್ರಿಕ್ಟ್ ಕ್ಲಿನಿಕಲ್ ಟೆಸ್ಟಿಂಗ್. ಯಾಕಂದರೆ ಯಾವುದೇ ಒಂದು ಪ್ರಾಡಕ್ಟ್ನ ನಾವು ಮಾರ್ಕೆಟಿಗೆ ತರಬೇಕಂದ್ರೆ ಸುಮ್ಮನೆ 4 ಮಂದಿಗೆ ಮಾಡಿದ್ವಿ ಇಲ್ಲ. ಎಸ್ಪೆಷಲಿ USA FDA ಇಂದ ನಮಗೆ ಸರ್ಟಿಫಿಕೇಷನ್ ಬೇಕು ಅಂದರೆ ಅವೇನು ಮಾನದಂಡ ಇದಾವಲ್ಲ ಅವೆಲ್ಲನೂ ಪಾಸ್ ಆಗಬೇಕು. ನೋ ಕಾಂಪ್ರಮೈಸ್ ಅವ್ರದ್ದು ಹಾಗೆ. ಓಕೆ, ಎ ಲಾಟ್ ಆಫ್ ಮೆಡಿಕಲ್ ಇನ್ಶೂರೆನ್ಸ್ ಪ್ಲ್ಯಾನ್ಸ್ ಆಫ್ USA ಆರ್ ಎಕ್ಸ್ಪ್ಯಾಂಡಿಂಗ್ ದ ಪೇಮೆಂಟ್ ಆಫ್ ಅಕ್ಯುಪಂಕ್ಚರ್ ಆ್ಯಂಡ್ ಮಾಕ್ಸಿಬಸ್ಷನ್. ಅಂದರೆ ಏನೈತೆ ನೋಡಿರಿ, ಈಗ ಇಲ್ಲಿ ಹಾಸ್ಪಿಟಲ್ನಾಗ ನಾವು ಇನ್ಶೂರೆನ್ಸ್ ಮಾಡಿಸ್ತೀವಲ್ಲ, ಕ್ಲೇಮ್ ಮಾಡ್ತಾರೆ. ಆ ಸರ್ಜರಿ ಆಗಬೇಕು, 24 hours ಅಡ್ಮಿಷನ್ ಇರಬೇಕು, ಅವಾಗ ಮಾಡ್ತಾರೆ. ಬಟ್ USA ಈ ಅಕ್ಯುಪಂಕ್ಚರ್ಗೂ ಏನೈತೆ ನೋಡಿರಿ ಇವತ್ತು ಇನ್ಶೂರೆನ್ಸ್ ಕ್ಲೇಮ್ ಮಾಡ್ತಾ ಇದ್ದಾರೆ. ಅಂದರೆ ಅಷ್ಟು ಮೆಡಿಕಲಿ ಇದು ಅಕ್ಸೆಪ್ಟೇಬಲ್ ಅಂತ. ಓಕೆ ರೀ. ಸೊ ದ ಮೆಡಿಕಲ್ ಇನ್ಶೂರೆನ್ಸ್ ಆಫ್ ಎಂಪ್ಲಾಯೀಸ್ ಆಫ್ ಫೆಡರಲ್ ಗೌರ್ನಮೆಂಟ್ ವಿಲ್ ಅಡ್ಮಿಟ್ ಅಕ್ಯುಪಂಕ್ಚರ್ ಆ್ಯಂಡ್ ಮಾಕ್ಸಿಬಸ್ಷನ್ ಫಾರ್ಮಲಿ ಇನ್ 2006. ಈಚ್ ಎಂಪ್ಲಾಯಿ ಕ್ಯಾನ್ ವೈಪ್ ಔಟ್ ದ ಅಕ್ಯುಪಂಕ್ಚರ್ ಆ್ಯಂಡ್ ಮಾಕ್ಸಿಬಸ್ಷನ್ ಎಕ್ಸ್ಪೆನ್ಸಸ್ 10 times ಎವ್ರಿ ಇಯರ್. ನೋಡಿರಿ, ಬಿಕಾಸ್ ಅಕ್ಯುಪಂಕ್ಚರ್ ಆ್ಯಂಡ್ ಮಾಕ್ಸಿಬಸ್ಷನ್ ಎಫೆಕ್ಟಿವ್ ಎಕ್ಸ್ಪ್ಯಾಂಡ್ 24 times to 2007. ಹೌದ್ರಿ. ಸೊ ಅಂದರೆ ಇನ್ಶೂರೆನ್ಸ್ನೂ ಕ್ಲೇಮ್ ಮಾಡ್ತಾ ಇದ್ದಾರೆ. ಇದು ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಇದು ಹಳೆ ವರ್ಷನ್, ಈಗಲೂ ವರ್ಕ್ ಆಗ್ತಾಯಿದೆ. ಬಳ್ಳಾರಿಯಲ್ಲಿ ಐತ್ರಿ, ಅದು ಈಗಲೂ ವರ್ಕ್ ಆಕೈತಿ. ಅಂದರೆ 30 ವರ್ಷ ಏನೂ ಆಗಿಲ್ಲ. ದಟ್ ಈಸ್ ಟಿಯನ್ಸ್. ಓಕೆ, ನೆಕ್ಸ್ಟ್. ಓಕೆ, ಸೊ ಅಲ್ಲೇನಿತ್ತು ನೋಡ್ರಿ, ಅಕ್ಯುಪಂಕ್ಚರ್ ಇತ್ತಾ? ಅಕ್ಯುಪಂಕ್ಚರಲ್ಲಿ ಏನು ಮಾಡ್ತಾರೆ? ಪ್ರಿಕ್ ಮಾಡ್ತಾರೆ. ನಮ್ಮ ಡಿವೈಸ್ ಏನ್ರಿ? ಹಾಂ, ಓಕೆ, ಇಲ್ಲೈತೆ ನೋಡ್ರಿ, ಟಿಯನ್ಸ್ ಅಕ್ಯುಲೈಫ್ ಎಲೆಕ್ಟ್ರೋ ಅಕ್ಯುಪಂಕ್ಚರ್. ಈ ಹಿಂದಿಂದ ಸ್ಲೈಡ್ ತಗೋರಿ. ಇನ್ಶೂರೆನ್ಸ್ ಆಕ್ಸೆಪ್ಟೇಬಲ್ ಸರ್, ಕಂಪನಿ ಒಳ. They started in 2006, right? So by within 1 year, the turnover has increased 24 times. 24. Yeah. ಕೊಡ್ರಿ ನೆಕ್ಸ್ಟ್. ಸೊ ನಮ್ದು ಏನೈತೆ ನೋಡ್ರಿ, ಎಲೆಕ್ಟ್ರೋ ಅಕ್ಯುಪಂಕ್ಚರ್ ಅಪಾರ್ಟಸ್. ಟಿಯಾನ್ಸ್ ಅಕ್ಯುಲೈಫ್ ಅಂದರೆ ಟಿಯಾನ್ಸ್ನ ನಾವು ಯೂಸ್ ಮಾಡ್ತಾ ಬಂದ್ವಿ ಅಂದರೆ ನಮ್ಮ ಲೈಫ್ ಹೆಂಗಿರ್ತೈತಿ, ಅಕ್ಯುರೇಟ್ ಆಗಿರ್ತೈತಿ, ಇಂಬ್ಯಾಲೆನ್ಸ್ ಇರಲ್ಲ. ಓಕೆ, ಆ ಕಡೆ ಹೆಚ್ಚು ಕಡಿಮೆ ಜಿಗ್ಜಾಗ್ ಏನಿಲ್ಲ, ಅಕ್ಯುರೇಟ್. ದಟ್ ಈಸ್ ಅಕ್ಯುಲೈಫ್. ನೆಕ್ಸ್ಟ್. So it is called as acupuncture. Electro acupuncture. Okay, what is acupuncture used to treat? Okay, so ಪ್ರತಿಯೊಂದಕ್ಕೂ ಡಿಪ್ರೆಷನ್ ಇದೆ, ಆರ್ಥರೈಟಿಸ್ ಇದೆ, ಕಿಡ್ನಿ ಪ್ರಾಬ್ಲಮ್ಸ್, ಫ್ಲೂ, ಫ್ಯಾಟಿಗ್, ಕ್ರಾನಿಕ್ ಪೇನ್, ಮೈಗ್ರೇನ್ಸ್, ಪ್ಯಾರಲೈಸಿಸ್, ಹೈಪರ್ ಟೆನ್ಷನ್, ಟೆಂಡೋನಿಟೀಸ್, ವಿಷನ್ ಪ್ರಾಬ್ಲಮ್. ಓಕೆ, ಪ್ರತಿಯೊಂದಕ್ಕೂ ಏನೈತೆ ನೋಡ್ರಿ, ನಾವಿಲ್ಲಿ ಅಕ್ಯುಲೈಫಿಂದ ಟ್ರೀಟ್ ಮಾಡಬಹುದು. 100% ರಿಸಲ್ಟ್. ಓಕೆ ರೀ, PPT ಕಳಿಸ್ತೀನಿ ರೀ. ಸೊ ನೋ ಪ್ರಾಬ್ಲಮ್. ಯಾರು ಏನು ಮೊಬೈಲ್ ಬೇಡ ದೂರ ಇಟ್ಬಿಡ್ರಿ, ಎಲ್ಲರಿಗೂ PPT ಪ್ರೋಗ್ರಾಮ್ ಆದ್ಕೊಳ್ಳೆ ಸಿಕ್ಬಿಡ್ತದೆ ರೀ. ನೆಕ್ಸ್ಟ್, ಹೌ ಡಸ್ ಇಟ್ ವರ್ಕ್ಸ್? ಯಾವ ಥರ ಇದು ಕೆಲಸ ಮಾಡ್ತೈತಿ? ಸಂಡೇ ಮ್ಯಾಗ್ನೆಟಿಕ್ ಪಲ್ಸ್ ಫ್ರಮ್ ಪಾಮ್ ಆ್ಯಂಡ್ ಇಯರ್. ಹಳೆ ಏನೈತಲ್ಲ ರೀ, ಇದ್ರ ಜೊತೆಗೆ ಒಂದು ಇದು ಕೊಡ್ತಿದ್ರಿ, ಹೆಡ್ಫೋನ್ ಥರ. ಓಕೆ, ಅಂದರೆ ಕಿವಿಗೆ ಹಾಕ್ಕೊಂಡು ನಾವು ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಮಾಡ್ಕೋಬೋದಿತ್ತು, ಎಲೆಕ್ಟ್ರೋ ಅಕ್ಯುಪಂಕ್ಚರ್. ಬಟ್ ಈಗ ಅದು ಅಪ್ಗ್ರೇಡ್ ಆದಮೇಲೆ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಓಕೆ, ಸೊ ಅಂದರೆ ಏನೈತೆ ನೋಡ್ರಿ, ಮ್ಯಾಗ್ನೆಟಿಕ್ ಪಲ್ಸ್ ಏನದವಲ್ಲ, ನಮ್ಮ ಬ್ಲಡ್ಡಲ್ಲಿ ಮ್ಯಾಗ್ನೆಟ್ ಐತಿ, ಹೌದಾ? ಅರ್ತ್ ಈಸ್ ಅ ಮ್ಯಾಗ್ನೆಟ್. ನಾವು ಮುಂಚೆ ಭೂಮಿನ ಸ್ಪರ್ಶ ಮಾಡ್ತಾ ಇದ್ವಿ, ಅದು ಅರ್ಥಿಂಗಾಗಿ ಆ ಎನರ್ಜಿ ಎಲ್ಲ ಕಡೆ ಕರೆಕ್ಟಾಗಿ ಫ್ಲೋ ಆಗ್ತಾಯಿತ್ತು.
ಈಗ ವೈದ್ಯ ಸರ್ ಅಷ್ಟು ನಾವು ನಡೆಯಂಗಿಲ್ಲ, ಈಗಲೂ ನಡೀತಾರೆ ವೈದ್ಯ ಸರ್. ನಾ ಗಾಡಿ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂದರೂ ಬೇಡ ಬೇಡ ಅಂತಾರೆ ಅವರು. ನಾನಾ ಒತ್ತಾಯಪೂರ್ವಕ ಕರ್ಕೊಂಡು ಹೋಗ್ತೀನಿ. ಅದು ಎಲ್ಲಿಟ್ಟಿರ್ತಾರೆ ಗಾಡಿ ಅವರು, ಕಾಟಾ ಮಾರ್ಕೆಟು ಅಲ್ಲಿ ಇಟ್ಟಿರ್ತಾರೆ. ಓಕೆ, ಸೊ ಥ್ರೂ ಚಾನಲ್ಸ್ ಟು ಅನ್ಕ್ಲಾಗ್ ಮೈಕ್ರೋ ಎನರ್ಜಿ ಪಾತ್ವೇಸ್. ಸಣ್ಣ 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 ಬ್ಲಾಕೇಜ್ ಇರಲಿ, ಏನೇ ಇರಲಿ ರೀ, ಆ ಪಾತ್ವೇದಲ್ಲಿ ಇರುವಂಥ ಬ್ಲಾಕೇಜ್ನ ಎಲ್ಲ ಓಪನ್ ಮಾಡಿ ಕೊಡ್ತದೆ. ಇಂಪ್ರೂವ್ ಬ್ಲಡ್ ಸರ್ಕ್ಯುಲೇಷನ್ ಆ್ಯಂಡ್ ಸ್ಟ್ರೆಂಥನ್ ಇಮ್ಯೂನ್ ಸಿಸ್ಟಮ್. ಯಾವಾಗ ಫ್ಲೋ ಕರೆಕ್ಟ್ ಇತ್ತು, ಯಾವಾಗ ಆರ್ಗನ್ಸ್ ಕರೆಕ್ಟಾಗಿ ವರ್ಕ್ ಮಾಡ್ತಾವೋ ಆಟೋಮೆಟಿಕ್ಲಿ ಸರ್ಕ್ಯುಲೇಷನ್ ಇಮ್ಯುನಿಟಿ ಕರೆಕ್ಟಾಗಿರ್ತದೆ. ಅಲೋವಿಂಗ್ ದ ಬಾಡಿ ಟು ಬೆಟರ್ ಫೈಟ್ ಇಲ್ನೆಸ್. ಓಕೆ, ಸೊ ಹೆಲ್ಪ್ಸ್ ದ ಬಾಡಿ ಟು ಹೀಲ್ ಇಟ್ ಸೆಲ್ಫ್ ಮೋರ್ ಎಫೆಕ್ಟಿವ್ಲಿ ಆ್ಯಂಡ್ ಟೋಟಲಿ ನ್ಯಾಚುರಲಿ. ಇದೆಲ್ಲರಿಗೂ ಬೇಕಲ್ಲ. ಎಲ್ಲರೂ ಇವತ್ತು ಮೆಡಿಸಿನ್ ಬೇಡ ಅಂತಾರೆ. ವಿತೌಟ್ ಮೆಡಿಸಿನ್ನು ಏನೈತೆ ನೋಡ್ರಿ ನಾವಿಲ್ಲಿ ಮಾಡ್ಬೋದು. ಬಟ್ ನಾವು ಸಪ್ಲಿಮೆಂಟ್ ಎದಕ್ಕೆ ಕೊಡಬೇಕು ಅನ್ನೋದನ್ನ ಅವ್ರಿಗೆ ಹೇಳಿಕೊಡ್ಬೇಕು. ಯಾಕಂದರೆ ಇವತ್ತು ಅಡಲ್ಟ್ರೇಷನ್ ಫುಡ್ಡಿಂದ ನಮ್ಗೆ ನ್ಯೂಟ್ರಿಷನ್ ಸಿಗ್ತಾಯಿಲ್ಲ, ಅದಕ್ಕೆ ನಾವು ಸಪ್ಲಿಮೆಂಟ್ ತೊಗೋಬೇಕು ಅನ್ನೋದನ್ನು ನಾವು ರಿಲೈಸ್ ಮಾಡಿ ಕೊಡಬೇಕು. ನೆಕ್ಸ್ಟ್, ಸೊ ನಮ್ಮ ಏನೈತೆ ನೋಡ್ರಿ, ಪಾಮ್ ಮತ್ತು ಫುಟ್ಟಲ್ಲಿ ಎಲ್ಲ ರಿಫ್ಲೆಕ್ಸಾಲಜಿ ಪಾಯಿಂಟ್ಸ್ ಇದಾವೆ. ಸೊ ಮುಂಚೆ ಬೇರ್ ಫುಟ್ ವಾಕ್ ಮಾಡ್ತಾಯಿದ್ವಿ, ನ್ಯಾಚುರಲಿ ಆ್ಯಕ್ಟಿವೇಟ್ ಆಗ್ತಿದ್ವು. ಮನೇಲಿ ಎಲ್ಲ ಕೆಲಸ ಕೈಲೇ ಮಾಡ್ತಾಯಿದ್ರು, ಹಾಗಾಗಿ ನ್ಯಾಚುರಲಿ ಆ್ಯಕ್ಟಿವೇಟ್ ಆಗ್ತಿದ್ವು. ನಮ್ಮ ದಿನನಿತ್ಯ ಕೆಲಸದೊಳಗೆ ಎಕ್ಸಸೈಸ್ ಆಗಿಬಿಡ್ತಿತ್ತು. ಹೆಂಗೆ ಮಾಡರ್ನೈಸೇಷನ್ ಬಂತು, ಅಭಿವೃದ್ಧಿ ಅನ್ಕೊತ ಬಂದರು, ಎಲ್ಲ ಕೂತಲ್ಲೇ. ಮೊನ್ನೆ ಹೋಗಿನೇ ಅವರು ಇಲ್ಲೇ ಕೂತು ಫ್ಯಾನ್ ಹಚ್ಚಂದ್ರೆ ಫ್ಯಾನ್ ಹಚ್ಚಿಬಿಡ್ತದೆ ಯಾರ್ದೋ ಮ್ಯಾಗ. ಅಂದರೆ ಅಟ್ಲೀಸ್ಟ್ ಇಲ್ಲಿಂದ ಹೋಗಿ ನಡ್ಕೊತಾನೆ ಹೋಗ್ತಿದ್ವಿ, ಅದೂ ಹೋಗ್ಬಿಟ್ಟದ. ರಿಮೋಟ್ ಅಲ್ರಿ, ಅಲೆಕ್ಸಾ ಫ್ಯಾನ್ ಲಗ, ಅಲೆಕ್ಸಾ ಡೋರ್ ಲಾಕ್. ಹೌದ್ರಿ. ಸೊ ಏನಾಯ್ತು ನೋಡ್ರಿ, ನಮ್ಮ ಪಾಮ್ ಮತ್ತು ಫುಟ್ಟಲ್ಲಿ ಎಲ್ಲ ಇದ್ದಾವೆ. ಫುಟ್ಟಿಗೆ ಏನು ಬೇಕು, ಯಾವ ಡಿವೈಸ್ ಐತಿ? ಪಾಮಿಗೆ ಅಕ್ಯುಲೈಫ್. ಓಕೆ ರೀ. ಸೊ ಇಲ್ಲಿ 3 ಡಿವೈಸ್ ಅದಾವೆ ರೀ. 3 ಡಿವೈಸ್ ಹೆಂಗ್ರಿಪ್ಪ ಅಂದರೆ, ಹೆಡ್ ಕೇರು ಒಂದು GP ಇದ್ದಂಗೆ, ಜನರಲ್ ಪ್ರಾಕ್ಟೀಷನರ್. ಹೆಡ್ ಕೇರ್ ಈಸ್ ಎ ಜನರಲ್ ಪ್ರಾಕ್ಟೀಷನರ್ ಸರ್. ಅಕ್ಯುಲೈಫ್ ಈಸ್ ಎ ಸರ್ಜನ್. BCM ಈಸ್ ಎ MD, ಡಾಕ್ಟರ್ ಆಫ್ ಮೆಡಿಸಿನ್. 100% ಇದು ಸುಳ್ಳಲ್ಲ. ಓಕೆ, ಎಸ್. ನೆಕ್ಸ್ಟ್, ಸೊ ಪ್ರತಿಯೊಂದು ಪಾಯಿಂಟ್ನ ನಾವು ತಿಳ್ಕೊಳ್ಳೋಣ ಅಂತೆ.